ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗ ಅಂತಂದ್ರೆ KPSC ಅಲ್ಲಿ ಮತ್ತೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಉಳಿದ ಮೂಲ ವೃಂದ ಅಂತಂದ್ರೆ RPC ಅಂತ ಕರೀತಾರೆ. ಭೂ ಮಾಪಕರು ಅಂತ ಒಂದು ಪೋಸ್ಟ್ ಅನ್ನ ಕರೆದಿದ್ದಾರೆ, ಅಂತಂದ್ರೆ ಲ್ಯಾಂಡ್ ಸರ್ವೇಯರ್ ಅಂತ 264 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಅಂದ್ರೆ ಗ್ರೂಪ್ ಸಿ ಹುದ್ದೆಗಳಿಗೆ ಕರೆದಿದ್ದಾರೆ. ಸೊ ಇದರಲ್ಲಿ ಏನೇನೆಲ್ಲ ಒಂದು ಇನ್ಫಾರ್ಮೇಶನ್ ಇದೆ ಅಂದ್ರೆ ನೋಟಿಫಿಕೇಶನ್ ಅಲ್ಲಿ, ಅಂದ್ರೆ ಅವರ ಏಜ್ ಎಷ್ಟಿರಬೇಕು ಅಪ್ಲಿಕೇಶನ್ ಹಾಕೋದಿಕ್ಕೆ, ಮತ್ತೆ ಎಜುಕೇಶನ್ ಏನಿರಬೇಕು, ಮತ್ತೆ ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ನೋಡೋಣ. ಸೊ ಮೊದಲಿಗೆ 264 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ KPSC ಅಂತಂದ್ರೆ ಆನ್ಲೈನ್ ಅಲ್ಲೇ ಇರುತ್ತೆ. ಸೊ ನಿಮ್ಗೆ ಗೊತ್ತಿರತ್ತೆ, ಆನ್ಲೈನ್ ಅಲ್ಲೇ ನೀವು ಫಸ್ಟ್ ಏನಪ್ಪಾ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ KPSC ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ನಿಮ್ಮ ಕಂಪ್ಲೀಟ್ ಎಜುಕೇಶನ್ ಡೀಟೇಲ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಎಜುಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ರಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ನೆಕ್ಸ್ಟ್ ನೀವು ಯಾವ್ಯಾವ ಒಂದು ಜಾಬ್ಗಳಿಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಅರ್ಹರಿದ್ದೀರಾ ಅನ್ನೋದನ್ನ ಅಲ್ಲಿ ತೋರಿಸುತ್ತೆ. ಆ ಅಪ್ಲಿಕೇಶನ್ಗೆ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಸೊ ಆನ್ಲೈನ್ ಮುಖಾಂತರನೇ ಇದು ಇರುತ್ತೆ. ಸೊ ಭೂ ಮಾಪಕರು ಅಂತ 264 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಇಲ್ಲಿ ನೋಡ್ಬೋದು, ಗ್ರೂಪ್ ಸಿ ಉಳಿದ ಮೂಲ ವೃಂದ ಅಂತಂದ್ರೆ RPC ಅಂತ ಕರೀತಾರೆ. ಅದೇ ರೀತಿ HK ಬೇರೆ ಇರುತ್ತೆ. ಸೊ ಇವರ ವೇತನ ಶ್ರೇಣಿ ಏನಪ್ಪಾ ಅಂದ್ರೆ 23,500ರಿಂದ 47,650 ರೂಪಾಯಿ ಇರುತ್ತೆ. ಸೊ ಅರ್ಜಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಪ್ಪ ಸ್ಟಾರ್ಟ್ ಅಂತಂದ್ರೆ 11/3/2024ರಂದು. ಅದೇ ರೀತಿ ಲಾಸ್ಟ್ ಡೇಟ್ ಯಾವತ್ತಪ್ಪ ಅಂತಂದ್ರೆ 10/4/2024. ಅದೇ ರೀತಿ ಪರೀಕ್ಷಾ ಟೆನೆಂಟಿವ್ ಯಾವಾಗ ಇರ್ಬೋದಪ್ಪ ಅಂತಂದ್ರೆ 27/24 ಮತ್ತೆ 21/7/24. ಸೊ ಈ ಒಂದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಎಜುಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ BE ಸಿವಿಲ್ ಅಥವಾ BTech ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. BE BTech ಇಲ್ಲಪ್ಪ ಅಂದ್ರೆ ಡಿಪ್ಲೊಮಾದಲ್ಲಿ ಸಿವಿಲ್ ಆಗಿರಬೇಕು. ಇಲ್ಲ ಅಂತಂದ್ರೆ ಪದವಿ ಪೂರ್ವ ಶಿಕ್ಷಣ ಅಂದ್ರೆ PUC ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ 12ನೇ ತರಗತಿ ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ 60ಕ್ಕಿಂತ ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದ ಉತ್ತರ ಅಂದ್ರೆ PUC ಅಲ್ಲಿ ಇಲ್ಲಿ ನೋಡ್ಬೋದು, ಗಣಿತ ವಿಷಯದಲ್ಲಿ ಏನಪ್ಪಾ ಅಂತ 60ಕ್ಕಿಂತ ಕಮ್ಮಿ ಮಾರ್ಕ್ಸ್ ಇರಬಾರ್ದು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ವೃತ್ತಿ ಶಿಕ್ಷಣ ನಡೆಸುವ ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ಡಿಪ್ಲೊಮಾ ಲ್ಯಾಂಡ್ ಅಂಡ್ ಸಿಟಿ ಸರ್ವೆಯಲ್ಲಿ ಆಗಿರ್ಬೇಕು. ಇಲ್ಲಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಉದ್ಯೋಗ ಮತ್ತು ಹಾಗೂ ತರಬೇತಿ ಇಲಾಖೆ ನಡೆಸುವ ITI ಇನ್ ಸರ್ವೆ ಟ್ರೇಡ್ ಅಲ್ಲಿ ಇಲ್ಲಪ್ಪ ಅಂತಂದ್ರೆ ITI ಸರ್ವೆ ಟ್ರೇಡ್ ಅಲ್ಲಿ ಪಾಸ್ ಆಗಿರ್ಬೇಕು. ಸೊ ಇಷ್ಟು ಈ ಒಂದು ಅಂದ್ರೆ ಎಜುಕೇಶನ್ ಆದವರು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಅದೇ ರೀತಿ ಅಪ್ಲಿಕೇಶನ್ ಒಂದ್ಸಾರಿ ಹಾಕಿದ್ಮೇಲೆ ಅಪ್ಲಿಕೇಶನ್ ಅನ್ನ ಎಡಿಟ್ ಮಾಡೋದಕ್ಕೆ ಆಗಲ್ಲ. ಅಂತಂದ್ರೆ ಲಾಸ್ಟ್ ಡೇಟ್ KPSC ಏನಿರುತ್ತಲ್ಲ, ಲಾಸ್ಟ್ ಡೇಟ್ ವರೆಗೂ ನೀವು ಎಷ್ಟು ಬೇಕಾದ್ರೂ ಎಡಿಟ್ ಮಾಡ್ಕೋಬಹುದು. ಸೊ KPSC ಅಲ್ಲಿ ಮೊದಲು ಏನಪ್ಪಾ ಅಂದ್ರೆ ನೀವು ಪ್ರೊಫೈಲ್ ಕ್ರಿಯೇಷನ್ ಮಾಡ್ಕೊಂಡು ಅವಾಗಲೇ ಹೇಳಿದಂಗೆ ನಿಮ್ಮೆಲ್ಲ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ನೀವು ಹಾಕ್ಬೇಕಾಗತ್ತೆ. ಮತ್ತೆ ಪೇಮೆಂಟ್ ಅನ್ನ ನೀವೇನಪ್ಪ ಅಂದ್ರೆ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಇವೆಲ್ಲ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಶುಲ್ಕ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ ಏನಿರುತ್ತಪ್ಪ ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. 2A 2B 3A 3B ಇವರಿಗೆಲ್ಲ 300 ರೂಪಾಯಿ ಇರುತ್ತೆ. ಅದೇ ರೀತಿ ಮಾಜಿ ಸೈನಿಕರಿಗೆ 50 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲರಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಅದೇ ರೀತಿ ನೆಕ್ಸ್ಟ್ ಅರ್ಹತೆಗಳು ಇದು ಕಾಮನ್ ಆಗಿರುತ್ತೆ ಎಲ್ರಿಗೂ KPSCಗೆ. ನೆಕ್ಸ್ಟ್ ಆಯ್ಕೆ ವಿಧಾನ ಏನಪ್ಪಾ ಅಂತ, ಆಯ್ಕೆ ಯಾವ ತರ ಮಾಡ್ತಾರೆ ಅಂತಂದ್ರೆ ಪರೀಕ್ಷೆ ಇರುತ್ತೆ. ಸೊ ಕನ್ನಡ ಭಾಷಾ ಪರೀಕ್ಷೆ. ನೆಕ್ಸ್ಟ್ ಅದಾದ ಮೇಲೆ ನಿಮ್ಗೆ ಯಾವ್ಯಾವ ಒಂದು ಸಿಲೆಬಸ್ ಇರುತ್ತಪ್ಪ ಅಂತಂದ್ರೆ ಪತ್ರಿಕೆ 1ರಲ್ಲಿ ಸಾಮಾನ್ಯ ಪತ್ರಿಕೆ 200 ಅಂಕಗಳಿರುತ್ತೆ. ಅಲ್ಲಿ 2 ಅವರ್ ಟೈಮ್ಸ್ ಇರುತ್ತೆ ನಿಮಗೆ. ಅದೇ ರೀತಿ ಎಕ್ಸಾಮ್ 2 ಅಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂತ ಕೊಟ್ಟಿದ್ದಾರೆ. ಸೊ ಅದರ ಒಂದು ಕಂಪ್ಲೀಟ್ ಸಿಲೆಬಸ್ ಅನ್ನ ನೀವು ನೋಡ್ಬೇಕಾಗುತ್ತೆ. ತರಬೇತಿ 2 ವರ್ಷಗಳ ತರಬೇತಿ ಕೊಟ್ಟಿರ್ತಾರೆ. ಅದಾದ ಮೇಲೆ ಇಲ್ಲಿ ಏಜ್ ಒಂದು ಕೊಟ್ಟಿದ್ದಾರೆ, ನೋಡ್ಬೋದು, ವಯಸ್ಸು. ಸಾಮಾನ್ಯವ್ರಿಗೆ 35 ವರ್ಷ ಲಾಸ್ಟ್, ಕನಿಷ್ಠ 18 ವರ್ಷ ಮಾತ್ರ. ಅದೇ ರೀತಿ ಪ್ರವರ್ಗ 2A 2B 3A 3B ಅವರಿಗೆ 38 ವರ್ಷಗಳು ಗರಿಷ್ಠ. ಅದೇ ರೀತಿ SC ST ಮತ್ತೆ ಪ್ರವರ್ಗ 1 ಅವರಿಗೆ 40 ವರ್ಷಗಳವರೆಗೂ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಸೊ ಇಷ್ಟು ಇಲ್ಲಿ ಕೆಲವೊಂದು ನಂಬರ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ.
ನಿಮ್ಗೆ ಏನಾದರೂ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಇವರೊಂದು ನೋಟಿಫಿಕೇಶನ್ ಅಲ್ಲಿ ನಿಮಗೆ ನಂಬರ್ಗಳು ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇವರೊಂದು ನಂಬರ್ಗಳು ಸಿಗುತ್ತೆ. ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನಪ್ಪ ಅಂತಂದರೆ ಏನಾದರೂ ಪ್ರಾಬ್ಲಮ್ ಇತ್ತಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಯಾರೆಲ್ಲ ಒಂದು ಇಂಟ್ರೆಸ್ಟ್ ಇದ್ದೀರಾ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಸೊ ಈ ಒಂದು ನೋಟಿಫಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಥ್ಯಾಂಕ್ ಯು.